ದೊಡ್ಡಪತ್ರೆ ಚಟ್ನಿ ಮತ್ತು ಹೋಟ್ಲು ಸ್ಟೈಲಿ ಮಲ್ಲಿಗೆ ದೋಸೆ ಮಾಡೋದನ್ನು ಮಾಡೋಣ ಬನ್ನಿ. ಹೇಗೆ ಮಾಡೋದು ನೋಡೋಣ. ಇವಕ್ಕಿನೇ ನಾನು ನಾವು ಪಾವು ಅಂತೀವಿ ಇದರಲ್ಲಿ. ಈ ಪಾವಲ್ಲಿ 3 ಪಾವನ್ನ ನಾನು ಚೆನ್ನಾಗಿ ತೊಳೆದು ನೆನೆಸಿದ್ದೀನಿ. 5 ಅವರ್ ಆಗಿದೆ ಇದು. ಇವಾಗ ನಾನು ಗ್ರೈಂಡರ್ಗೆ ಹಾಕ್ತೀನಿ. ಇದರಲ್ಲಿ 3 ಪಾವು ಅಕ್ಕಿ ಮತ್ತು ಅರ್ಧ ಪಾವು ಉದ್ದಿನಬೇಳೆ, ಒಂದು ಸ್ವಲ್ಪ ಮೆಂತ್ಯ ಹಾಕಿ ನಾನು ನೆನೆಸಿದ್ದೀನಿ. ಎರಡನ್ನೂ ಇವಾಗ ಗ್ರೈಂಡರ್ಗೆ ಹಾಕ್ತೀನಿ. ಫಸ್ಟು ಉದ್ದಿನಬೇಳೆ ಮೆಂತ್ಯ ಹಾಕ್ತೀನಿ, ಆಮೇಲೆ ಅಕ್ಕಿ ಹಾಕ್ತೀನಿ. ಇವಾಗ ನುಣ್ಣಗಾಗಿದೆ. ಇವಾಗ ಒಂದು ಕಪ್ಪು ತೆಂಗಿನಕಾಯಿ ಹಾಕ್ತೀನಿ. ಇದು ಗ್ರೈಂಡರ್ ತೊಳೆದಂಗೆ ಮತ್ತು ತೆಳ್ಕೊಂಡು ಬೇಕಾಗುತ್ತೆ ನೀರು. ಅದಕ್ಕೆ ನಾನು ರಾತ್ರಿ ತೆಂಗಿನಕಾಯಿ ಹಾಕ್ತೀನಿ. ಒಂದು ಗ್ಲಾಸಷ್ಟು ನೀರು ಇಟ್ಟಿದ್ದೀನಿ ನಾನು. ಕಾಯಿಲಿ ಇದು ನೋಡಿ, ನೀರು ಕಾಯ್ದಿದೆ. ಒಂದು ಸೌಟ್ ಹಸಿಟ್ಟು ಹಾಕ್ತೀನಿ. ಇದು ಗಂಟಾಗ್ದಿರ ಚೆನ್ನಾಗಿ ಬೇಯಿಸ್ಕೋಬೇಕು. ಮಲ್ಲಿಗೆ ದೋಸೆ ಗುಡ್ಡೆ ಇದು ನೋಡಿ ಈ ಥರ ಕುದಿಸ್ಕೋಬೇಕು. ಇವಾಗ ಕುದಿದೆ ಅಲ್ಲ, ಆಫ್ ಮಾಡ್ತೀನಿ ಗ್ಯಾಸು. ದೋಸೆ ಇಟ್ಟೊಳಗಡೆ ಇದನ್ನು ಸೋದಿಸ್ಕೊಳ್ಳೋಣ. ನಾನು ದೋಸೆ ಇಟ್ಟಿಗೆ ನೀರು ಹಾಕಿಲ್ಲ ಜಾಸ್ತಿ. ಇವಾಗ ತೆಂಗಿನಕಾಯಿ ರುಬ್ತಾ ಇದ್ದೀನಲ್ಲ, ಅದನ್ನು ಸೋದಿಸ್ಕೊಂಡು ನೀರು ಹಾಕ್ತೇನೆ. ಈ ಥರ ಆಗಿದೆ. ಇದೊಂಚೂರು ತೆಗೆದು ಬಿಡೋಣ. ನೋಡಿ ಅಲ್ಲಿ ಇದು ಮಾಡಿರೋದು ನೋಡಿ, ತೆಂಗಿನಕಾಯಿನ ಸೋದಿಸ್ಕೊಬಿಡೋಣ. ಇದು ಅಷ್ಟೇ ಸಿಪ್ಪೆ ತೆಗೆದು ಬಿಡಬೇಕು. ನೋಡಿ ಈ ಥರ ಸಿಪ್ಪೆ ಇದೆ, ಇದು ಬೇಡ, ತೆಗೆದು ಬಿಡೋಣ. ಇವಾಗ ರುಚಿಗೆ ಫಸ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಇವಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಹಸಿಟ್ಟೆಲ್ಲ ಚೆನ್ನಾಗಿ ಉಳಿ ಬರಬೇಕು. ಹಿಂಗೆ ಉಳಿ ಬಂದಾಗೇ ಹೂವು ಥರ ಬರೋದದು. ಮಿಕ್ಸಿಲಾದರೆ ಒಂದೊಂಚೂರು ಪೀಸ್ ಥರ ಆಗುತ್ತೆ. ಈಗ ಅಕ್ಕಿ ಇದರಲ್ಲಾದರೆ ನೈಸಾಗಿ ಬರುತ್ತೆ ಗ್ರೈಂಡರಲ್ಲಿ. ನೋಡಿ ದೋಸೆ ಹಿಟ್ಟಿನ ಲೆವೆಲಿಗೆ ಇವಾಗೇ ಕಲಿಸ್ಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಟ್ರೆ ಮಿನಿಮಮ್ ಅಂದ್ರೂ ಒಂದು 8 ಅವರು ಊದಿ ಬರಬೇಕಿದು. ಆವಾಗ ಹೂವು ಥರ ಹೋಟ್ಲು ಸ್ಟೈಲಿ ಸೆಟ್ ದೋಸೆ ಅಥವಾ ಮಲ್ಲಿಗೆ ದೋಸೆ ಅನ್ನೋ ಥರ ಬರುತ್ತೆ. ಇವಾಗ ಆಗಿದೆ ಇದು. ನಾನು ಮುಚ್ಚಿಟ್ಬಿಡ್ತೀನಿ. ಅದನ್ನು ಬಿಸಿದನ್ನೇ ನಾವು ಬೇಯಿಸಿರ್ತೀವಲ್ಲ, ಬಿಸಿ ಹಿಟ್ಟನ್ನೇ ಸೋದಿಸ್ಕೋಬೇಕು. ಈ ದೋಸೆಗೆ ನಾನು ದೊಡ್ಡಪತ್ರೆ ತಂಬುಳಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಅಷ್ಟು ಜೀರಿಗೆ ಮೆಣಸು ಹಾಕ್ತೀನಿ. ಒಂದು 5 ಮೆಣಸಿನ್ಕಾಯಿನ, ಹಸಿ ಮೆಣಸಿನ್ಕಾಯಿನ ಹಣ್ಣಾಗಿರೋದನ್ನು ಮುರಿದಿದ್ದೀನಿ ಹಿಡಿಯುತ್ತೆ ಅಂದ್ಬಿಟ್ಟು. ಕರಿಬೇವು, ಕೊತ್ತಂಬರಿ, ಒಂದು 20 ಎಲೆ ಇದೆ. ಹೋಟೆಲ್ನಲ್ಲಿ ಒಂದು ಕಡೆ ಇದ್ರೆ ಕೆಮ್ಮು ಕಫ ಇಂಥದಕ್ಕೆಲ್ಲ ತುಂಬ ಒಳ್ಳೆಯದಿದೆ. ಕೆಮ್ಮು ಕಫದೆಲ್ಲ ತುಂಬಾ ಒಳ್ಳೆಯದು, ಚೆನ್ನಾಗಿರುತ್ತೆ. ಮತ್ತು ಹೊಟ್ಟೆನಲ್ಲಿ ಸಣ್ಣ ಗುಳ್ಳೆ ಇದ್ರೂ ಚೆನ್ನಾಗಿರುತ್ತೆ. ಮತ್ತು ನಾನು ಇದಕ್ಕೆ ಬೆಳ್ಳುಳ್ಳಿನ ಬಳಸ್ತಾ ಇಲ್ಲ.
ಈ ವ್ರತಗಳು ಮಾಡೋರು ಕೆಲವರು ಗುರುವಾರ ಅಂತ ದಿವಸದಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿನ ಬಳಸಲ್ಲ. ಹಂಗಾಗಿ ನಾನು ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಾಡ್ತಿದ್ದೀನಿ ಚಟ್ನಿನ. ಆಗಿದೆ ಇವಾಗ. ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಳ್ತೀನಿ ನಾನು. ಮತ್ತು ತೆಂಗಿನಕಾಯಿ ಹಾಕ್ತಿದ್ದೀನಿ. ಒಣಗಿದ್ರೆ ಹಾಕ್ಕೊಳ್ಳಿ, ಯಾವುದಿದ್ರೆ ಪರವಾಗಿಲ್ಲ. ಇವಾಗ ಇದನ್ನು ತಕ್ಕೊಳ್ತಾನೆ ಹುಳಿಗೆ ಸೊಪ್ಪು ಹುರ್ಕೊಳ್ಳೋದಕ್ಕೂ ಸಹ ತುಪ್ಪ ಹಾಕಿದ್ರೆ ಒಳ್ಳೆಯದು. ಇಲ್ಲಾಂದರೆ ಅವಾಗ ಎಣ್ಣೆ ಹಾಕಿದ್ರೂ ಇವಾಗ ಒಗ್ಗರಣೆಗೆ ಮಾತ್ರ ಒಂದು ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕಾಯ್ದಿದೆ, ಇವಾಗ ಸಾಸಿವೆ ಹಾಕ್ತೀನಿ. ಕರಿಬೇವು ಹಾಕ್ತೀನಿ. ಇದಾಗಲಿ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಮತ್ತು ಹುಣಸೆಹಣ್ಣು ಹಂಗೆ ಇದ್ದರೆ ಪರವಾಗಿಲ್ಲ, ನನ್ನ ಹತ್ರ ರೆಡಿ ಗೊಜ್ಜಿದೆ, ಹಂಗಾಗಿ ಒಂದು 1/4 ಚಮಚ ಹುಣಸೆ ಗೊಜ್ಜು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ, ಒಂದು ಚಿಕ್ಕದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ಚಟ್ನಿ ಆಗಿದೆ, ನಾನು ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು. ದೋಸೆ, ಇಡ್ಲಿ ಮತ್ತು ಮುದ್ದೆ, ಅನ್ನಕ್ಕೆ ಏನು ಬೇಕಾದರೂ ತಿನ್ಬೋದು. ನಾನು ಇವತ್ತು ಇದನ್ನು ದೋಸೆಗೆ ಮಾಡಿದ್ದೀನಿ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉದಿ ಬಂದಿದೆ, ತುಂಬಾ ಚೆನ್ನಾಗಿದೆ ಹಿಟ್ಟು. ಇವಾಗ ಓಪನ್ ಮಾಡಿರೋದು, ವಾರನೇ ಇಟ್ಟಿದ್ದೆ. ಆಮೇಲೆ ಸ್ಮೆಲ್ಲು ಅಷ್ಟೇ, ಬೇರೆ ಹಿಟ್ಟಿಗೂ ಇದಕ್ಕೂ ಭಾಳ ಡಿಫ್ರೆಂಟ್ ಇದೆ. ಸ್ಮೆಲ್ಲು ತುಂಬ ಚೆನ್ನಾಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಿದಾಗಿದೆ, ಹೂವು ಥರನೇ ಇದೆ ಇದು ಆಲ್ರೆಡಿ. ಇವಾಗ ನಾನು ತವನ ಪಾನಲ್ಲೇ ಮಾಡ್ತೀನಿ. ಇದನ್ನು ಚಿಕ್ಕದಾಗಿ ಮಾಡಬೇಕು, ಅದಕ್ಕೆ ಪಾನಲ್ಲೇ ಮಾಡ್ತೀನಿ. ಯಾವುದ್ರಲ್ಲಾದರೂ ಹಾಕೋಬೋದು, ನಾನು ಪಾನಲ್ಲೇ ಹಾಕೋಣ ಅಂತ ಇಟ್ಟಿದ್ದೀನಿ. ಊಟ್ಲದೆ ಟೇಸ್ಟೂ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ನೋಟ ಸಾಕು, ಟೇಸ್ಟ್ ಪರವಾಗಿಲ್ಲ. ಮನೆ ಟೇಸ್ಟ್ ಅಂದರೆ ಆಯಿಲ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ, ಖಂಡಿತ ನೀವು ಈ ಥರ ಒಂದ್ಸರಿ ದೋಸೆ ಮಾಡಿದ್ರೆ ಮತ್ತೆ ಹೀಗೆ ಮಾಡಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಮಾಡಿ ಹೇಳ್ತಿರೋದು ನನಗೆ. ಇದು ಚಟ್ನಿನೂ ಅಷ್ಟೇ ತುಂಬ ಒಳ್ಳೆಯದು, ವಾತ ಪಿತ್ತಕ್ಕಂತೂ ತುಂಬಾ ಒಳ್ಳೆಯದು ಈ ಚಟ್ನಿ. ಮಾಡಿ ಇದನ್ನು ಅನ್ನ, ಮುದ್ದೆ, ದೋಸೆ, ಚಪಾತಿ ಏನು ಬೇಕಾದರೂ ತಿನ್ಬೋದು. ಆರೋಗ್ಯಕ್ಕೆ ತುಂಬ ಹೆಲ್ದಿ ಆಗಿರೋ ಫುಡ್ ಇದು. ಒಳ್ಳೆ ರೆಸಿಪಿನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಮಾಡಿ ನೀವು ನನ್ನ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.